ಹುಡುಗರ ಸೆಕೆಂಡ್ ಲಾ ಮೇಲೆ ಒಂದಷ್ಟು ನ್ಯೂಮರಿಕಲ್ಸ್ ಮಾಡೋದಿದೆ. ಅದ್ರ ಮೊದಲಾಗಿ ಫ್ರೀ ಫಾಲ್ ಮತ್ತು ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ ತಿಳ್ಕೊಬೇಕು. ಸರಿನಾ? ಫ್ರೀ ಫಾಲ್ ಅಂತ ಹೇಳಿದ್ರೆ ಸುಲಭ. ನಿಮ್ಮ ಹತ್ರ ಒಂದು ಆಬ್ಜೆಕ್ಟ್ ಇದೆ, ಗ್ರಾವಿಟಿ ಇದನ್ನು ಕೆಳಗಿಳಿತಾ ಇದೆ. ಅದು ಬಿಟ್ಟು ಇನ್ನೇನು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತಾ ಇಲ್ಲ, ಅದ್ರ ಮೇಲೆ ಎಂಥ ಫೋರ್ಸ್ ಬೀಳ್ತಾ ಇಲ್ಲ ಅಂತ ಹೇಳಿದಾಗ ಇಟ್ ಇಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್. ಆಪೋಸಿಟ್ ಆಫ್ ಫ್ರೀ ಫಾಲ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನಿಮ್ಮ ಹತ್ರ ಒಂದು ರಾಕೆಟ್ ಇದೆ, ಈ ರಾಕೆಟಿಂದ ಇದರ ಗ್ಯಾಸ್ ಎಕ್ಸಾಸ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ದಿಸ್ ಇಸ್ ಫಾಲಿಂಗ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ. ಗ್ರಾವಿಟಿ ಎಳಿತಾ ಇದೆ, ಅದು ಬಿಟ್ಟು ಬೂಸ್ಟರ್ಸ್ ಇದನ್ನು ಕೆಳಗೆ ತಳ್ತಾ ಇದೆ. ಈ ಥರ ಇದ್ದಾಗ ದಿಸ್ ಇಸ್ ನಾಟ್ ಅಂಡರ್ ಫ್ರೀ ಫಾಲ್, ದಿಸ್ ಇಸ್ ಫ್ರೀ ಫಾಲ್. ಫ್ರೀ ಫಾಲ್ ಅಂತ ಹೇಳಿದ್ರೇನು, ಆಬ್ಜೆಕ್ಟ್ ಫಾಲಿಂಗ್ ಓನ್ಲಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ ಇಸ್ ಸೆಟ್ ಟು ಬಿ ಫ್ರೀ ಫಾಲ್, ನಾಟ್ ಫ್ರೀ ಫಾಲ್. ಸರಿನಾ? ಇದು ವ್ಯತ್ಯಾಸ. ಇಲ್ಲಿ ನಮ್ಗೆ ಒಂದೆರಡು ವಿಷಯ ಗೊತ್ತಿರಬೇಕು. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಚಿಕ್ಕ ಕಲ್ಲು, ದೊಡ್ಡ ಕಲ್ಲು, ಬಂಡೆ ಈ ಥರ ಇದ್ದು ಈ ಮೂರನ್ನು ಗಾಳಿ ಇಲ್ದಿರೋ ಅಂಥ ಜಾಗದಲ್ಲಿದೆ, ಆಯಿತಾ? ನೋ ಏರ್. ಈ ಥರ ಇದ್ದಾಗ ಈ ಮೂರನ್ನು ನಾವು ಒಂದಷ್ಟು ದೂರದಿಂದ ಬಿಟ್ಟರೆ ಹೇಗೆ ಬೀಳುತ್ತೆ ಅಂತ ಹೇಳಿದ್ರೆ ಈ ಮೂರನ್ನು ಒಟ್ಟಿಗೆ ಈ ರೀತಿಯಲ್ಲಿ ಬೀಳುತ್ತೆ. ತುಂಬ ಜನ ಏನು ಹೇಳ್ಕೊತಾರೆ ಅಂತ ಹೇಳಿದ್ರೆ ಮೊಂಡೆ ಮೊದಲು ಬರುತ್ತೆ ಮತ್ತು ಕಲ್ಲು ಅದಾದಮೇಲೆ ಪುಟ್ಟು ಕಲ್ಲು, ಈ ರೀತಿಯಲ್ಲಿ ಬೀಳಲ್ಲ. ಬಂಡೆ ಇವೆರಡು ಕಲ್ಲೂ ಒಟ್ಟಿಗೆ ಬೀಳುತ್ತೆ. ಸರಿನಾ? ತುಂಬ ಜನ ಏನು ಅನ್ಕೊತಾರೆ ಈ ಪೇಪರು ಮತ್ತು ಈ ಕಲ್ಲು ಎಸ್ದಾಗ ಪೇಪರ್ ಮೊದಲು ಬೀಳೋದು ನೋಡಿರ್ತೀವಿ, ಅಲ್ಲ ಕಲ್ಲು ಮೊದಲು ಬೀಳೋದು ನೋಡಿರ್ತೀವಿ, ಪೇಪರ್ ಆರಾಮಾಗಿ ಬೀಳೋದು ನಾನು ಆ ಥರ ಅಬ್ಸರ್ವ್ ಮಾಡಿರ್ತೀವಿ ಅಲ್ವಾ? ಹೇಳಬೇಕು ಅಂತ ಹೇಳಿದ್ರೆ ಒಂದು ಪೇಪರು ಮತ್ತು ಒಂದು ಕಲ್ಲನ್ನ ನೀವು ಗಾಳಿ ಇಲ್ದಿರೋಂಥ ಜಾಗದಲ್ಲಿ ಬಿಡ್ತು ಅಂತ ಹೇಳಿದ್ರೆ ಅವೆಲ್ಲನೂ ಇದೇ ರೀತಿಯಲ್ಲಿ ಒಟ್ಟಿಗೆ ಬೀಳುತ್ತೆ. ಸರಿನಾ? ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವೆಬ್ ಸರ್ಚ್ ಮಾಡಿ, ಫ್ರೀ ಫಾಲ್ ಪ್ಲಸ್ ವ್ಯಾಕ್ಯೂಮ್, ಆಯಿತಾ? ಈ ಥರ ವೆಬ್ ಸರ್ಚ್ ಮಾಡಿ, ಒಂದಷ್ಟು ವಿಡಿಯೋ ಇದೆ, ಈ ಸ್ಪೇಸ್ ಏಜೆನ್ಸಿಯಿಂದ ಒಂದಷ್ಟು ವಿಡಿಯೋ ಇದೆ, ಅದರಿಂದ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಬೋದು, ನೋಡ್ಬೋದು ನೀವು. ಸರಿನಾ? ಇಲ್ಲಿ ನಿಮಗೆ ಒಂಥರ ಅನಿಸ್ಬೋದು ಅದೇಗೆ ಸಾಧ್ಯ ಅಂತ ಹೇಳಿ, ಬಟ್ ಆ ಥರ ಇದೆ. ಹೇಗೆ ಸಾಧ್ಯ ಅಂತ ಹೇಳಿ ಅದು ಮುಂದಿನ ಚಾಪ್ಟರ್ ಅರ್ಥ ಮಾಡ್ಕೊತೀವಿ ಸ್ವಲ್ಪ, ಆಯಿತಾ? ಇವಾಗ ತಕ್ಷಣಕ್ಕೆ ಇಷ್ಟು ಗೊತ್ತಿರಬೇಕು. ಏನಂತ ಹೇಳಿದ್ರೆ ಆಲ್ ಆಫ್ ದೆಮ್ ವಿಲ್ ಫಾಲ್ ಅಟ್ ದ ಸೇಮ್ ರೇಟ್. ಅದು ಬಿಟ್ಟರೆ ದೇ ವಿಲ್ ಆಕ್ಸಿಲರೇಟ್ ಅಟ್ ಅ ರೇಟ್ ಆಫ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ಏನಕ್ಕಂತ ಹೇಳಿದ್ರೆ ದೇರ್ ಇಸ್ ಅ ಫೋರ್ಸ್ ಇದ್ದಾಗ ನೆಟ್ ಫೋರ್ಸು 0 ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಆಕ್ಸಿಲರೇಟ್, ಅದು ನೀವು ನೋಡಿದ್ದೀರಾ. ಆ ರೇಟ್, ಆ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 10 ಮೀಟರ್ ಪರ್ ಸೆಕೆಂಡ್. ಇಲ್ಲಿ 9.8 ಅಂತ ಬರ್ದೇನೆ, ನೀವು 9.8 ಉಪಯೋಗ ಬಂತು 9.8 ಬರ್ಕೊಳ್ಳಿ, 9.9 ಉಪಯೋಗ ಬಂತು 9.9 ಬರ್ಕೊಳ್ಳಿ, ಇಲ್ಲಾಂದರೆ 10 ಬೇಕು ಅಂತ ಹೇಳಿದ್ರೆ 10 ಬರ್ಕೊಳ್ಳಿ. ಸರಿನಾ? ತೊಂದರೆ ಇಲ್ಲ. ಸೊ ಇಷ್ಟು ಗೊತ್ತಿರಬೇಕು ಫ್ರೀ ಫಾಲ್ ಬಗ್ಗೆ. ಎನಿ ಆಬ್ಜೆಕ್ಟ್ ಫಾಲಿಂಗ್ ಓನ್ಲಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ ಅಂತ ಹೇಳಿದ್ರೆ ಯಾವುದೊಂದು ವಸ್ತು ಏನು ಬೂಸ್ಟರು ಏನು ಇಂಜಿನು ಆ ಥರ ಏನು ಇಲ್ದಿರ, ಆಯಿತಾ ಅಂತ ಹೇಳಿದ್ರೆ ಅದು ಆನ್ ಆಗಿರ್ಕೊಡ್ದು, ಇರೋ ತೊಂದರೆ ಇಲ್ಲ, ಅದು ಆನ್ ಆಗಿರ್ಕೊಡ್ದು, ಓಡ್ತಾ ಇರ್ಕೊಡ್ದು. ಆ ಥರ ಇದ್ದಾಗ ಬೀಳ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್. ಭೂಮಿ ಮೇಲೆ ಅಂತಲ್ಲ, ಎಲ್ಲಿ ಬೇಕಾದ್ರೂ ಆಗಿರ್ಬೋದು. ಸರಿನಾ? ಫ್ರಿಕ್ಷನ್ ಬಗ್ಗೆ ಒಂದೆರಡು ವಿಷಯಕ್ಕೆ ತಿಳ್ಕೊಬೇಕು. ಮೇನಾಗಿ ಏನಂತ ಹೇಳಿದ್ರೆ ಡೈರೆಕ್ಷನ್ ಆಫ್ ಮೋಷನ್ ಮತ್ತು ಫ್ರಿಕ್ಷನ್ ಇಸ್ ಆಲ್ವೇಸ್ ಆಪೋಸಿಟ್ ಟು ಡೈರೆಕ್ಷನ್ ಆಫ್ ಮೋಷನ್ ಅಂತ ಹೇಳಿದ್ರೆ ಗಾಡಿ ಮುಂದೆ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಫ್ರಿಕ್ಷನಲ್ ಫೋರ್ಸ್ ಹಿಂದೆ ಇರುತ್ತೆ, ನಾವು ಹಿಂದೆ ಹೋಗ್ತಾ ಇದ್ರೆ ಫ್ರಿಕ್ಷನಲ್ ಫೋರ್ಸ್ ಮುಂದೆ ಇರುತ್ತೆ. ಗೊತ್ತಾಯ್ತಾ? ಸೊ ಫ್ರಿಕ್ಷನಲ್ ಫೋರ್ಸು ಮತ್ತು ಮೋಷನ್ ಡೈರೆಕ್ಷನ್ನು ಆಪೋಸಿಟ್, ಇದು ಗೊತ್ತಿರಬೇಕು. ಆಯಿತಾ? ಒಂದೇ ದಿಕ್ಕಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಎರಡೂ ಬೇರೆ ಬೇರೆ ದಿಕ್ಕಲ್ಲಿರುತ್ತೆ. ಮತ್ತು ಮುಂದಿಂದು ಸ್ಪೀಡ್, ಇಟ್ಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್. ನಿಮ್ಮ ಗಾಡಿ ಎಷ್ಟೇ ಜೋರು ಹೋಗ್ತಾ ಇರ್ಬೋದು, ಫ್ರಿಕ್ಷನಲ್ ಫೋರ್ಸ್ ಅಷ್ಟೇ ಇರುತ್ತೆ. ಏನಕ್ಕೆ ಹೇಗೆ ಅಂತ ಹೇಳಿ ಹೇಳೋದಕ್ಕಾಗಲ್ಲ, ಇದು ಗೊತ್ತಿರಬೇಕಷ್ಟೆ, ತಕ್ಷಣಕ್ಕೆ ಡಿಸ್ಕಸ್ ಮಾಡೋದಕ್ಕಾಗಲ್ಲ ಇಷ್ಟೊಂದು. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್ ಬಟ್ ಇಟ್ಸ್ ಡಿಪೆಂಡೆಂಟ್ ಆನ್ ದ ಡೈರೆಕ್ಷನ್ ಆಫ್ ಮೋಷನ್. ಸರಿನಾ? ಇದು ಗೊತ್ತಿರೋ ವಿಷಯ ನಿಮಗೆ, ಬಟ್ ಒಂದ್ಸತಿ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ ನಾನು, ಆಯಿತಾ? ಇಲ್ಲಿ ನೀವೆಲ್ಲ ಬರ್ಕೊಬೇಕು, ಪಾಸ್ ಮಾಡ್ಕೊಂಡು ಬರ್ಕೊಂಬಿಡಿ. ಇಲ್ಲಿ ನೀವು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್, ಫ್ರಿಕ್ಷನಲ್ ಫೋರ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್ ಬಟ್ ಇಟ್ಸ್ ಡಿಪೆಂಡೆಂಟ್ ಆನ್ ದ ಡೈರೆಕ್ಷನ್ ಆಫ್ ಮೋಷನ್ ಅಂತ ಹೇಳಿ ಬರ್ಕೊಬೇಕು. ಮತ್ತೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಟ್ಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್, ಇಟ್ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್.
ಫ್ರಿಕ್ಷನ್ ಇಸ್ ಆಪೋಸಿಟ್ ಟು ಡೈರೆಕ್ಷನ್ ಆಫ್ ಮೋಷನ್ ಅಂತ ಹೇಳಿ ಬರ್ಕೊಳ್ಳಿ.